ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ 4 ತಂಡ ಸಿದ್ಧವಾಗಿದೆ. ಸಿಎಂ ವಿರುದ್ಧದ ಪ್ರಕರಣದ ತನಿಖೆಗೆ 4 ತಂಡಗಳನ್ನು ರಚನೆ ಮಾಡಲಾಗಿದೆ. ಲೋಕಾಯುಕ್ತ ಎಸ್ಪಿ ಉದೇಶ್, ಡಿವೈಎಸ್ಪಿ ಎಸ್ ಮಾಲತೇಶ್, ಚಾಮರಾಜನಗರ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್, ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಇದ್ದಾರೆ. ಒಟ್ಟು 4 ತನಿಖಾ ತಂಡಗಳನ್ನು ರಚನೆ ಮಾಡಲಾಗಿದೆ. ಇದಾಗಲೇ ಲೋಕ ಎಸ್ಪಿ ರಚನೆಯನ್ನ ಮಾಡಿದ್ದಾರೆ. ಎಲ್ಲಾ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ ಎಸ್ಪಿ ಉದೇಶ್. ಕೇಸ್ನ ದಾಖಲೆಗಳ ಪರಿಶೀಲನೆ ಕೂಡ ನಡೀತಾ ಇದೆ. ಅಧಿಕಾರಿಗಳ ತಂಡ ಕೋರ್ಟ್ನಿಂದ ನೀಡಿರುವಂತಹ ದಾಖಲೆಗಳು, ದೂರಿನ ದಾಖಲೆಯನ್ನ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಪ್ರಕ್ರಿಯೆ ಬೆಳಗ್ಗಿನಿಂದಲೂ ಕೂಡ ನಡೀತಾ ಇದೆ. ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ದಾಖಲೆಗಳನ್ನ ಓದ್ಕೊಂಡು ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಟೀಮ್ ಆ ಕೆಲಸವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ದಿನಗಳ ಕಾಲ ದಾಖಲೆಗಳ ಪರಿಶೀಲನೆಗಳು ನಡೀತಾ ಇದೆ. ಒಂದೆರಡು ದಿನಗಳಿಂದಲೂ ಕೂಡ ಇದೇ ರೀತಿಯಾದಂತಹ ದಾಖಲೆ ಪರಿಶೀಲನೆ ಆಗ್ತಾ ಇದೆ. ಬಳಿಕ ಅಧಿಕಾರಿಗಳ ತಂಡದ ಕೆಲಸ ವಿಂಗಡಣೆ ಆಗುತ್ತೆ. ಯಾರ್ಯಾರು ಯಾವ ಹೊಣೆಗಾರಿಕೆಯನ್ನ ಹೊರತಾರೆ, ಇದರಲ್ಲಿ ಯಾವ ರೀತಿಯಾದಂತಹ ಜವಾಬ್ದಾರಿಗಳಿರುತ್ತೆ ತನಿಖಾ ತಂಡಕ್ಕೆ ಅನ್ನೋದರ ವಿಂಗಡಣೆ ಆಗುತ್ತೆ. ಅದಕ್ಕೂ ಮುಂಚಿತವಾಗಿ ಎಲ್ಲಾ ಅಧಿಕಾರಿಗಳು ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ಒಂದೆರಡು ವರ್ಷಗಳಿಂದ ಸಾಗಿ ಬಂದಿರೋದಲ್ಲ. 1996ರಿಂದಲೂ ಕೂಡ ಈ ಮುಡಾ ಹಗರಣ ಕೇಸ್ ನಡೆದು ಬರುತ್ತೆ. ಅಲ್ಲಿಂದ ಡೆವಲಪ್ಮೆಂಟ್ ಆಗ್ತಾ ಬಂದಿರೋದು 10 ವರ್ಷಗಳ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನು ಕೂಡ ಅಧಿಕಾರಿಗಳು ನೋಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ.